ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಅಯ್ಯೋ ಆಗ್ತಾ ಇಲ್ಲಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ. ಪ್ಲೀಸ್ ಯಾರಾದರೂ ಕಾಪಾಡಿ. ಕೈ ಕಾಲೆಲ್ಲ ನೋವು ಹೋಗ್ತಾ ಇದೆಯಲ್ಲ. ಅಯ್ಯೋ ಸತ್ತೆ, ಯಾರಾದರೂ ಕಾಪಾಡಿ ಪ್ಲೀಸ್ ಪ್ಲೀಸ್. ಅಯ್ಯಮ್ಮ, ಆಗ್ತಾ ಇಲ್ಲ. ಏನಾಯ್ತು ಬಾಸು? ಜಾಸ್ತಿ ನೋವ್ತಿದ್ಯಾ? ಬರೀ ನೋವಲ್ಲ ದುರ್ಗಾ, ಪ್ರಾಣ ಸಂಕಟ. ಆಗ್ತಾ ಇಲ್ಲ ನನ್ನ ಕೈಲಿ. ಕೈ ಕಾಲೆಲ್ಲ ಎಳೀತಾ ಇದೆ. ನನ್ನ ಎಲುಬುಗಳೆಲ್ಲ ಪುಡಿ ಪುಡಿಯಾಗಿ ಹೋಗಿದೆ ಅನ್ಸುತ್ತೆ. ಆಗ್ತಾ ಇಲ್ಲ ನನಗೆ. ದುರ್ಗಾ, ದಯವಿಟ್ಟು ಆಂಬ್ಯುಲೆನ್ಸ್ ಫೋನ್ ಮಾಡು ದುರ್ಗಾ. ಇನ್ನೊಂದು 10 ನಿಮಿಷ ಲೇಟ್ ಆದರೂ ನನ್ನ ಫೋಟೋ ಫ್ರೇಮ್ಗೆ ಆರೆ ಗ್ಯಾರಂಟಿ. ಅಪ್ಪ ಅಮ್ಮ, ಬಿಡ್ತು. ಏನ್ ಬಾಸ್ ನೀವು? ನನ್ನ ಆಯ್ಸೆ ನಿಮಗಿರ್ಲಿ. ಜಾಸ್ತಿ ನೋವ್ತಿದ್ಯಾ? ಇರಿ, ನಾನು ಹೋಗಿ ಚಿಕ್ಕಪ್ಪನ ಕರ್ಕೊಂಬರ್ತೀನಿ. ಅಯ್ಯೋ ಅಮ್ಮ, ದುರ್ಗಾ, ನೀನು ನಿಮ್ಮ ಚಿಕ್ಕಪ್ಪನ ಕರ್ಕೊಂಬರೋಷ್ಟರಲ್ಲಿ ನನಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಬೇಗ ದುರ್ಗಾ, ಬೇಗ ಆಂಬ್ಯುಲೆನ್ಸಿಗೆ ಫೋನ್ ಮಾಡು ದುರ್ಗಾ ಪ್ಲೀಸ್. ICU ಬೇಕೇ ಬೇಕು ಅಮ್ಮ. ಬಾಸು, ಸುಮ್ಮನೆ ಇರಿ ನೀವು, ಏನೇನು ಮಾತಾಡ್ಬೇಡಿ. ಇಷ್ಟೊಂದು ನೋವು ಇಟ್ಕೊಂಡು ನನ್ನನ್ನು ಎತ್ಕೊಂಡು ಹೋದ್ರಿ. ನಾನು ಹೇಳ್ದೆ ತಾನೆ ಬೇಡ ಬೇಡ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ಎಷ್ಟೊಂದು ಅನ್ಭವಿಸ್ತಿದ್ದೀರಾ. ಅಯ್ಯೋ, ಯಾರಾದರೂ ಕೈ ಒತ್ತಿದ್ರೆ ಚೆನ್ನಾಗಿರೋದು. ಬಾಸು, ಅಪ್ಪ, ಇವಾಗ ಒಂದು ಸ್ವಲ್ಪ ಜೀವ ಬಂದಂಗಾಯ್ತು. ಆದರೆ ಮೇನು ಪ್ರಾಬ್ಲಮ್ ಇರೋದು ಕಾಲಲ್ಲಿ ಅನ್ಸುತ್ತೆ. ಕಾಲಿನ ನರಗಳೆಲ್ಲ ಗಂಟಾಕೊಂಡ್ಬಿಟ್ಟಿದೆ. ಯಾರಾದರೂ ಕಾಲು ಒತ್ತಿದಿದ್ರೆ ಒತ್ತೀನಿ. ಹೇಯ್ ದುರ್ಗಾ, ನಾನು ಏನು ಹೇಳಿದ್ರು ನಂಬಿಡ್ತೀಯಲ್ಲ, ದಡ್ಡಿ ನೀನು. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗೇನೂ ಆಗಿಲ್ಲ, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ತಮಾಷೆ ಮಾಡಿದ್ರ ನೀವು? ದುರ್ಗಾ, ಕೋಪ ಬರ್ತಾ ಇಲ್ವಾ ನಿಂಗೆ? ದುರ್ಗಾ, ಐಮ್ ರಿಯಲಿ ಸಾರಿ. ಅವತ್ತು ನನ್ನ ಹತ್ರ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ಅದೇ ಅಂಬಿಕಾ ವಿಶ್ವಾಗಿ. ನನ್ನ ಮಾತುಗಳು ನಿನ್ನ ತುಂಬ ಹರ್ಟ್ ಮಾಡಿದೆ ಅಂತ ನನಗೆ ಗೊತ್ತು. ಐ ಜಸ್ಟ್ ಮೆಸ್ಡ್ ಇಟ್ ಅಪ್. ಐಮ್ ಸಾರಿ ದುರ್ಗಾ. ಪರವಾಗಿಲ್ಲ ಬಾಸು. ಯಾರೇ ಆಗಲಿ ಅವ್ರ ಮೊದಲನೇ ಪ್ರೀತಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬಾಸು. ನಿಮ್ಮ ಪ್ರೀತಿಲಿ ಮೊದಲನೇ ಸ್ಥಾನ ಯಾವಾಗಲೂ ಅಂಬಿಕಾ ಅವ್ರಿಗೆ ಮೀಸಲಾಗಿರ್ಬೇಕು. ಅದು ನನಗೆ ಗೊತ್ತಿದೆ. ನಾವು ಮದುವೆ ಆಗಿನ ಮೊದಲನೇ ದಿನಾನೇ ನೀವು ನನಗೆಲ್ಲ ಸರಿಯಾಗಿ ಹೇಳಿದ್ದೀರ. ಈ ಮದುವೆಯಿಂದ ನಾನು ಏನು ನಿರೀಕ್ಷೆ ಮಾಡಬೇಕು, ಏನು ನಿರೀಕ್ಷೆ ಮಾಡಬಾರ್ದು ಅಂತ. ನಿಮ್ಮ ಪ್ರೀತಿ ಮೇಲೆ ನನಗೆ ಯಾವುದೇ ಥರ ಹಕ್ಕಿಲ್ಲ ಅಂತ ನನಗೆ ಗೊತ್ತಿದೆ ಬಾಸು. ಹಾಗಿದ್ಮೇಲೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ನಂಗೆ ಯಾವುದೇ ಥರ ಕಾರಣಗಳೇ ಇಲ್ಲ. ನನ್ನ ಆಸೆ ಒಂದೇ, ನೀವು ಮತ್ತೆ ಪುಟ್ಟ ಮೇಡಮು ಒಂದಾಗಿರ್ಬೇಕು ಅಷ್ಟೆ. ಬಾಸು, ನಂಗೆ ಸ್ವಲ್ಪ ಕೆಲಸ ಇದೆ, ಬಂದೆ. ನನ್ಗ್ಯಾಕೋ ಅನುಮಾನ, ಈ ಮಾಳ್ವಿಕಾ ದೇವಿನ ನಂಬಿ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಸರಿ ನೋಡು, ಆಕಾಶ ಏನಾಗಿದೆ? ಉಲ್ಕೆ ಏನೋ ಹೇಳ್ತಾ ಇದೆ, ಅದೇನು ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ಅಪ್ಪ, ಸತ್ಯ ಏನು ಅಂತ ಹೇಳು. ತಿಳಿದಿಲ್ಲ, ಮನುಷ್ಯನಿಗೆ ಎಲ್ಲವೂ ತಿಳಿದಿಲ್ಲ. ಕಣ್ಣಿಗೆ ಕಂಡದ್ದು ಬರೀ ನಾಟಕ, ಕಣ್ಣಿಗೆ ಕಾಣದ್ದು ಅಸಲಿ ರಹಸ್ಯ. ಅಸಲಿ ರಹಸ್ಯ. ಭೂಮಿ ಮೇಲೆ ದೇವಸ್ಥಾನಗಳಿವೆ. ಎಲ್ಲಾ ಕಲ್ಲುಗಳು, ಮುಚ್ಚಿದ ಬಾಗಿಲುಗಳು,
ಶಕ್ತಿ ಶಕ್ತಿ ಅಜ್ಞಾತ ಶಕ್ತಿಗಳು ಎಲ್ಲವೂ ಎಚ್ಚರ, ಎಲ್ಲವೂ ಇಂದು ಎಚ್ಚರ. ಅಜ್ಞಾತ ಶಕ್ತಿಗಳ, ಮುಚ್ಚಿದ ಬಾಗ್ಲುಗಳ. ಅಪ್ಪ ಏನ್ ಹೇಳ್ತಿದ್ಯಾ, ನನ್ಗೆ ಅರ್ಥ ಆಗ್ತಿಲ್ಲ. ಚಿಕ್ಕಪ್ಪ ಹೇಳಿದ್ರು ಇವತ್ತು ದೇವಸ್ಥಾನದ ಬಾಗ್ಲು ಮುಚ್ತಿರೋದು ದೇವಿಯ ವಿಶ್ರಾಂತಿಗೆ. ಇವತ್ತು ಆ ಜಗನ್ಮಾತೆ ಮಲ್ಗೋ ದಿನ ಅಂತೆ, ದುಷ್ಟ ಶಕ್ತಿ ಅಬ್ಬರಿಸೋ ದಿನ ಅಂತೆ. ಅಪ್ಪ ಇವತ್ತು ಯಾಕೋ ಗೊತ್ತಿಲ್ಲ, ಏನೋ ನಡೆಯತ್ತೆ ಅಂತ ಅನ್ನಿಸ್ತಾ ಇದೆ. ನೀನು ಕೂಡ ಹೀಗೆ ಭಯ ಪಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಇದ್ದೇ ಇರತ್ತೆ. ದಯವಿಟ್ಟು ಏನು ಅಂತ ಹೇಳಪ್ಪ. ಸತಿ ಸತಿ ದಕ್ಷ ಯಜ್ಞ ಕತೆ, ದಕ್ಷ ಯಜ್ಞ ಕತೆ ನೆನಪಿದೆಯಾ? ಹ್ಞೂ ಅಪ್ಪ, ನೆನಪಿದೆ. ಶಿವ ಸತಿನ ಮದುವೆ ಆದ್ಮೇಲೆ ಸತಿಯ ತಂದೆ ದಕ್ಷ ಬ್ರಹ್ಮನಿಗೆ ಶಿವನ್ ಮೇಲೆ ಕೋಪ ಇರತ್ತೆ. ದಕ್ಷ ಯಜ್ಞಕ್ಕೆ ಶಿವನ್ನ ಕರ್ದಿರಲ್ಲ. ಶಿವ ಬೇಡ ಅಂದ್ರು ಸತಿ ಅವಳ ತಂದೆ ಮನೆಗೆ ಹೋಗ್ತಾಳೆ. ಅವಳ ಗಂಡಂಗಾಗಿರೋ ಅವಮಾನನ ಅವಳು ಸಹಿಸಕ್ಕಾಗದೆ ಅದೇ ಯಜ್ಞ ಕುಂಡಕ್ಕೆ ಹಾರಿ ಅವಳು ಪ್ರಾಣ ಬಿಡ್ತಾಳೆ. ಅಗಲಿಕೆ, ವಿರಹ, ಕೋಪ, ರುದ್ರ, ಶಿವ, ಬೆಂಕಿ ಕೆಂಡದಂತ ಸತಿ ದೇಹ. ಹೇಳು. ತನ್ನ ಹೆಂಡತಿಯ ಅಗಲಿಕೆಯನ್ನು ಸಹಿಸಕ್ಕಾಗದೆ ಹೆಂಡತಿಯ ದೇಹನ ಹೊತ್ತು ಇಡೀ ಬ್ರಹ್ಮಾಂಡನ ಸುತ್ತಾನೆ. ಕಾಲ ಕಾಲಕ್ಕೆ ಮುಗಿಯದ ಆ ನೋವು ಸೃಷ್ಟಿಯ ಸಮತೋಲನವನ್ನೇ ತಪ್ಸತ್ತೆ. ಪ್ರಳಯ, ದುಷ್ಟಶಕ್ತಿಯ ಅಟ್ಟಹಾಸ ಎಲ್ಲೇ ಮೀರತ್ತೆ. ಅದೇ ಎಲ್ಲೇ ಮೀರುತ್ತೆ. ದುಷ್ಟ ಶಕ್ತಿಗಳ ಅಟ್ಟಹಾಸ ಎಲ್ಲೇ ಮೀರುತ್ತೆ. ಮುಂದೆ ಮುಂದೆ ವಿಷ್ಣು ವಿಷ್ಣು ಚಕ್ರ. ಹೇಳು ಹೇಳು ಹೇಳು. ಬ್ರಹ್ಮಾಂಡದ ಸಮತೋಲನ ತಪ್ಪಿ ಸೃಷ್ಟಿ ಅಪಾಯದಲ್ಲಿರ್ಬೇಕಾದ್ರೆ ವಿಷ್ಣು ತನ್ನ ಸುದರ್ಶನ್ ಚಕ್ರವನ್ನು ಕಳಿಸಿ ಸತಿಯ ದೇಹವನ್ನು ತುಂಡು ಮಾಡ್ತಾನೆ. ಅವು ಬಿದ್ದ ಜಾಗಗಳೆಲ್ಲ ಶಕ್ತಿಪೀಠಗಳು ಆದ್ವು ಅಂತ ನೀನ್ ಹೇಳಿದ ಕತೆ ನನಗೆ ನೆನಪಿದೆ ಅಪ್ಪ. ಆದ್ರೆ ಅದನ್ನೆಲ್ಲ ನೀನ್ ಈಗ ಯಾಕೆ ಕೇಳ್ತಾ ಇದ್ಯಾ? ಅಮ್ಮನ ದೇಹದ ಒಂದು ಕಿಡಿ, ಸತಿ ದೇಹದ ಒಂದು ಕಿಡಿ ಇದೆ ಇದೆ ಇದೇ ಮಣ್ಣಲ್ಲಿ, ಇದೇ ಮಣ್ಣಲ್ಲಿ. ಅಮ್ಮ ಜಗನ್ಮಾತೆ, ಶಕ್ತಿಪೀಠ.